ಅಶೋಕ್ ಗೌಡ್ರೆ, BJP RSSನ ಇನ್ನೊಂದು ಅಜೆಂಡಾ ಈಡೇರ್ದಂಗಾಯ್ತಾ? ನಾವು ನಮ್ಮ ಅಜೆಂಡಾ ಇರತಕ್ಕಂತಹದ್ದು ಭಾರತವನ್ನಾಗಿ ಮಾಡ್ತಕ್ಕಂತಹದ್ದು ಮತ್ತು ಇಡೀ ಭಾರತದಲ್ಲಿ ಪ್ರತಿಯೊಬ್ಬರು ಸಹ ಸಮಾನ ಅನ್ನತಕ್ಕಂತಹ ನಮ್ಮ ಅಜೆಂಡಾ. ಅದು RSSನ ಮೂಲ ಸಿದ್ಧಾಂತ ಆದರೂ ಸಹ BJPಯ ಸಿದ್ಧಾಂತನೂ ಸಹ ಅದೇ. ಆ ನಿಟ್ಟಿನಲ್ಲಿ ಯಾವ್ಯಾವುದು ಕಾನೂನುಗಳನ್ನು ಇಂದಿನ ಸರ್ಕಾರಗಳು ಪಾಸ್ ಮಾಡಿದ್ದಾರೆ, ಯಾವುದು ಭಾರತದ ಮೂಲ ಸಂವಿಧಾನಕ್ಕೆ ಅಡ್ಡಿ ಆಗ್ತಕ್ಕಂತಹದ್ದು, ಅಂದರೆ ಈ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 15 ಅಂತಲೇ ಇಟ್ಕೊಳ್ಳಿ. ಈ ವಕ್ಫ್ ಕಾನೂನು 1995 ಮತ್ತು 2013 ಕಾನೂನು ಏನಿತ್ತು, ಅಮೆಂಡೆಡ್ ಕಾನೂನು 2013 ಅದು ಭಾರತದ ಏನು ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 15 ಇತ್ತು ಅದಕ್ಕೆ ವಿರೋಧವಾಗಿತ್ತು. ಯಾಕೆ ಅಂತಂದರೆ ಅವರು ಇದನ್ನು ಒಂದು ಸಪ್ರೇಟ್ ಒಂದು ಎಂಟಿಟಿ, ಐಲ್ಯಾಂಡ್ ಥರ ಮಾಡಿಕೊಂಡು ಭಾರತದಲ್ಲಿ ಅವರ ತಮ್ಮ ಕಾನೂನುಗಳನ್ನು ಲಾಗು ಮಾಡಿಕೊಂಡು ಅಲ್ಲಿ ಒಂದಷ್ಟು ಜನ ಮಾತ್ರ ಬೆನಿಫಿಷರೀಸು. ಇಡೀ ಮುಸ್ಲಿಂ ಸಮುದಾಯ ಏನಿದೆ ಇವತ್ತು, ಏನು ಇಡೀ ಭಾರತದಲ್ಲಿ ಒಂದು 20+ ಕೋಟಿ ಮುಸಲ್ಮಾನರಿದ್ದಾರೆ, ಕೇವಲ ಸಾವಿರಾರು ಜನಗಳ ಮಧ್ಯದಲ್ಲಿ ಈ ವಕ್ಫ್ ಪ್ರಾಪರ್ಟಿಗಳನ್ನು ಸಿಕ್ಕಾಕ್ಕೊಂಡು ಯಾರು ಬೆನಿಫಿಷರೀಸ್ ಇರಬೇಕು, ಯಾವ ಮೂಲ ಸಿದ್ಧಾಂತಕ್ಕೆ 1954 1923 ಮಾಡಿದಾರೋ ಆ ಮೂಲ ಸಿದ್ಧಾಂತಕ್ಕೆ ಧಕ್ಕೆ ಮಾಡ್ತಕ್ಕಂಥ ಕೆಲಸ 1995 ಮತ್ತು 2013 ಆಗಿತ್ತು. ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಅನೇಕ ಜನ ಇನ್ಕ್ಲೂಡಿಂಗ್ ಚರ್ಚೆ ನಡೀತಿದ್ದ ಕೆಳಗಡೆ ಕಮೆಂಟ್ಗಳನ್ನು ನೋಡ್ತಿದ್ದೆ. BJP ಅವರು ಬರೆ ಹಾಕಿದ್ರು ಇದು ನನಗೆ ಟ್ರೀಟ್ಮೆಂಟು ಅಂತಾರೆ ಅಂತ. ಬರೆ ಹಾಕುವಾಗಲೂ ಇದು ನನಗೆ ಟ್ರೀಟ್ಮೆಂಟು ನಿಂಗೆ ಒಳ್ಳೇದಾಗುತ್ತೆ ಅಂತಾರೆ BJP ಅವರು. ಕಲೆ ಕರಗತವಾಗಿದೆ ಅವರಿಗೆ ಅಂತ ಯಾರೋ ಮುಸ್ಲಿಂ ಸಮುದಾಯದವರು ಕಮೆಂಟ್ ಹಾಗೆ. ನೀವೀಗ ಇದು ಮುಸ್ಲಿಮರ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಕೊಟ್ಟರು ಬರೆ ಹಾಕದಂಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ಬರೆ ಹಾಕದಂಗೆ ಅಥವಾ ಬರೆ ಹಾಕಿದ್ರು ಟ್ರೀಟ್ಮೆಂಟ್. ಅದು ಯಾಕೆ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಆಕ್ಟಿವ್ ಆಗಿರ್ತಕ್ಕಂಥವ್ರು ಮತ್ತು ಈ ಸೂನಿ ಅನೀಫಿ ಮುಸ್ಲಿಮ್ಸ್ ಯಾರಿದ್ದಾರೆ ಇಂಥವ್ರ ಮೈಂಡ್ ಸೆಟ್ಟಲ್ಲಿದೆ. ಯಾಕಂದರೆ ಬೆನಿಫಿಷರೀಸ್ ಯಾರು ಅಂತಂದರೆ ಪಸ್ತೂನ್ದಾ ಮುಸ್ಲಿಮ್ಸ್ ಅಲ್ಲ, ಅಥವಾ ಬೋರಾ ಮುಸ್ಲಿಮ್ಸ್ ಅಲ್ಲ, ಅಥವಾ ಬೇರೆ ಲದಾಫಿ ಮುಸ್ಲಿಮ್ಸ್ ಅಲ್ಲ, ಇವ್ರು ಯಾರು ಬೆನಿಫಿಷರೀಸ್ ಅಲ್ಲ. ಯಾರೋ ಒಂದಷ್ಟು ಜನ ಮಾತ್ರ ಬೆನಿಫಿಷರೀಸ್ ಯಾರಿದ್ದಾರೆ, ಇವರು ವೋಕಲ್, ಇವರು ಎಜುಕೇಟೆಡ್ಸ್ ಇದ್ದಾರೆ, ಇವ್ರು ಆಚೆ ಬಂದು ಮಾತಾಡ್ತಾರೆ. BJPಗೂ ಮುಸ್ಲಿಂ ಸಮುದಾಯಕ್ಕೂ ಮಧ್ಯದಲ್ಲಿ ವಿಶ್ವಾಸದ ಕೊರತೆ ಇದೆ, ನಂಬಿಕೆಯ ಕೊರತೆ ಇದೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ನೀವು ಒಂದು ಕ್ರಿಯೇಟ್ ಮಾಡಿದ್ದಾರೆ ಸೊಸೈಟಿನಲ್ಲಿ. ಈ ಅನೀಫಿ ಸೂನಿ ಮುಸ್ಲಿಮ್ಸ್ ಯಾರಿದ್ದಾರೆ ಇವರು ಸೊಸೈಟಿನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ BJP ಅಂದರೆ ವಿರೋಧ ಮಾಡಿ ಅಂತ ಅಂದ್ಬಿಟ್ಟು ಆವತ್ತಿಂದ ಕ್ರಿಯೇಟ್ ಮಾಡ್ಕೊಂಬಂದರು. ಯಾಕೆ ಅಂದರೆ ಭಾರತವನ್ನು ಭಾರತವಾಗಿ ಇಡಬೇಕು ಅಂತ ಹೇಳಿ 1952 ಆದಂತಹ ನಮ್ಮ ಜನಸಂಘ ಏನಿತ್ತು, ಅದು ತದನಂತರದಲ್ಲಿ ನಾವು ಏನು ಭಾರತೀಯ ಜನತಾ ಪಾರ್ಟಿ ಆದ್ವಿ, ಇದೆಲ್ಲದರಲ್ಲೂ ಸಹ ನಾವು ಹೇಳ್ಕೊಂಬಂದಿದ್ದು ಭಾರತವನ್ನು ಕಟ್ಟೋಣ ಅಂತ ಹೇಳಿ. ಆ ಮೂಲ ಸಿದ್ಧಾಂತಕ್ಕೆ ವಿರೋಧ ಇದ್ದಂಥವ್ರು ಯಾರೋ ಒಬ್ಬರು ಗಜ್ವಾಯಿಂದ ಮಾಡಬೇಕು ಅಂದರು. ಎಲ್ಲ ಮುಸ್ಲಿಮ್ಸು ಹಂಗಿಲ್ಲ, ಕೆಲವು ಮುಸ್ಲಿಮ್ಸ್ ಮೈಂಡಲ್ಲಿ ಮಾತ್ರ ಗಜ್ವಾಯಿಂದ ಅಂತಕ್ಕಂಥದ್ದು ಕೂತಿರೋದು. ಅಂಥವರು BJPನ ವಿರೋಧಿಸಿ ನಾವೇನೋ ಒಂದು ಇದಕ್ಕೆ ಬಿಸ್ಕೆಟ್ ಹಾಕ್ದಂಥವರು ಕಾಂಗ್ರೆಸ್ ಪಾರ್ಟಿಯ ಲೀಡರ್ಗಳು. ಈಗ ಕಾಂಗ್ರೆಸ್ ಪಾರ್ಟಿಯ ಬೆನಿಫಿಷರೀಸ್ನ ಆಗಲೇ ರಾಧಾ ಮೋಹನ್ ದಾಸ್ ಅವರು ಹೇಳ್ತಾ ಇದ್ರು. ಎಲ್ಲ ಕಾಂಗ್ರೆಸ್ ಪಾರ್ಟಿ ಲೀಡರ್ಸೇ, ಯಾರ್ಯಾರು MLAಗಳಾಗಿದ್ದಾರೆ ಕಾಂಗ್ರೆಸ್ಸಿಂದ, ಯಾರ್ಯಾರು MP ಗಳಾಗಿದ್ದಾರೆ, ಯಾರ್ಯಾರು ಮಿನಿಸ್ಟರ್ಗಳಾಗಿದ್ದಾರೆ, ಎಲ್ಲರೂ ಸಹ ವಕ್ಫ್ ಪ್ರಾಪರ್ಟಿನ ತಿಂದು ವಕ್ಫ್ ಪ್ರಾಪರ್ಟಿನಲ್ಲೇ ಉದ್ಧಾರ ಆಗಿ ವಕ್ಫ್ ಪ್ರಾಪರ್ಟಿನಲ್ಲಿ ದುಡ್ಡು ಮಾಡಿಕೊಂಡು ಇವತ್ತು MLAಗಳು MP ಗಳು ಮತ್ತು ಮಿನಿಸ್ಟರ್ಗಳಾಗಿದ್ದಾರೆ. ಹೊರತು ಯಾರಾದರೂ ಬಡವ ಮುಸ್ಲಿಮು ಇವತ್ತು ಒಂದು ಸರ್ವೆ ಮಾಡಿಸಿ, ಯಾರಾದ್ರೂ ಬಡವ ಮುಸ್ಲಿಮ್ಗೆ ವಕ್ಫ್ ಅಂದರೆ ಗೊತ್ತಾ, ವಕ್ಫ್ ಪ್ರಾಪರ್ಟಿನ ಏನಾದರೂ ಬೆನಿಫಿಟ್ ಆಗಿದೆಯಾ ಅಂತ ಹೇಳಿ. ಇಷ್ಟು ಲಕ್ಷ ಕೋಟಿ, ಇಷ್ಟು ಲಕ್ಷ ಎಕರೆ ಇರ್ತಕ್ಕಂಥ ಆಸ್ತಿ ಮತ್ತು ಆದಾಯ ಎಷ್ಟಿದೆ, ಈಲ್ಡ್ ಎಷ್ಟಿರಬೇಕು, ಇದೆಲ್ಲನೂ ಒಂದು ಕಾಮನ್ ಸೆನ್ಸು. ಆದರೆ ಒಂದು ಸ್ಕೂಲ್ ಕಟ್ಟಿದಾರಾ, ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಓಡಾಡ್ತಿದೆ, ಇಡೀ ಕಾನ್ಪುರದಲ್ಲಿರ್ತಕ್ಕಂತಹದ್ದು ವಕ್ಫ್ ಪ್ರಾಪರ್ಟಿ ಏನಿದೆ ಅಲ್ಲಿನ 20% ಮೇಲೆ, ಕಾನ್ಪುರದ 20% ಮೇಲೆ ಇರ್ತಕ್ಕಂಥ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ. ಒಂದು ಜನರಲ್ ಆಗಿ ಹೇಳ್ತೀನಿ, 18% ಕ್ಲೋಸ್ ಆಗಿ, ಅದರಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ ವಕ್ಫ್ ಪ್ರಾಪರ್ಟಿನಲ್ಲಿ. ಅಂದರೆ ನೀವು ಉದ್ಧಾರ ಹೆಂಗಾಗುತ್ತೆ ಮುಸಲ್ಮಾನ ಸಮುದಾಯ ಕಾನ್ಪುರದಲ್ಲಿ? ನೀವು ಇಡೀ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ, ಇಷ್ಟು ಲಕ್ಷಾಂತರ ಎಕರೆ ಇದೆ, ಸ್ಕೂಲ್ ಎಷ್ಟಿದೆ, ಕಾಲೇಜ್ ಎಷ್ಟಿದೆ, ಆಸ್ಪತ್ರೆ ಎಷ್ಟಿದೆ, ಇದನ್ನೆಲ್ಲನೂ ಸಹ ಪಟ್ಟಿ ಮಾಡಿ ವಕ್ಫ್ ಬೋರ್ಡ್ ಅವರು, ಕರ್ನಾಟಕ ರಾಜ್ಯದ ವಕ್ಫ್ ಬೋರ್ಡ್ ಏನಿದ್ದಾರೆ ಅವರು ಬಿಡುಗಡೆ ಮಾಡಬೇಕು. ನಾವು ಇಷ್ಟು ಜನಕ್ಕೆ ಎಜುಕೇಶನ್ ಕೊಟ್ಟಿದ್ದೀವಿ, ಈಗ ಮಠ ನೋಡೋಣ ಎಲ್ಲ ಆನ್ಲೈನ್ನಲ್ಲಿ ಹಾಕಬೇಕು ಅಂತ ಈ ಹೊಸ ಕಾನೂನು ಹೇಳ್ತಾ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಆವಾಗ ಸತ್ಯತೆ ಆಚೆ ಬರುತ್ತೆ. ಈಗ ಮಠ ಮಾನ್ಯಗಳಿಗೆ ಜಮೀನು ಕೊಡಿ ಅಂತ ಅಂದ್ಬಿಟ್ಟು ಏನಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ಕಾರಗಳ ಹತ್ರ ಬಂದು, ನಾವು ಇಷ್ಟು ಜನಕ್ಕೆ ಎಜುಕೇಶನ್ ಕೊಡ್ತಿದ್ದೀವಿ, ಇಷ್ಟು ಜನಕ್ಕೆ ಆಸ್ಪತ್ರೆ ಕೊಡ್ತಿದ್ದೀವಿ ಅಂತೇಳಿ. ಇವತ್ತು ನೀವು ಯಾವುದೇ ಸಮುದಾಯದ, ನಾನು ಒಂದು ಸಮುದಾಯ ಹೆಸರು ಹೇಳಲ್ಲ, ಎಲ್ಲ ಸಮುದಾಯದ ಆಸ್ಪತ್ರೆಗಳಿಗೆ ಹೋಗಿ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜನ್, ಅವ್ರಿಗೆ ಅಲ್ಲಿ ಕಡಿಮೆ ದರದಲ್ಲಿ, ಇಲ್ಲೂ ಬೇಡ ನಮ್ಮ ಕಿಮ್ಸಲ್ಲಿ ಕಡಿಮೆ ದರದಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಇಡೀ ಸುತ್ತಮುತ್ತ ಇರತಕ್ಕಂಥವ್ರು, ಇಡೀ ದಕ್ಷಿಣ ಕರ್ನಾಟಕದ ಅನೇಕ ಜನ ಒಂದು ಟ್ರೀಟ್ಮೆಂಟ್ ತೊಗೊಂತಾರೆ, ಇನ್ಕ್ಲೂಡಿಂಗ್ ಹೊಸೂರು ಸಹ ಸೇರಿಸ್ಕೊಂಡು. ಅಂದರೆ ಅರ್ಥ ಏನು, ಇರ್ರೆಸ್ಪೆಕ್ಟಿವ್ ಆಫ್ ದರ್ ಕಾಸ್ಟ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊತಾರೆ, ಕಡಿಮೆ ದರದಲ್ಲಿ ಸಿಗುತ್ತಪ್ಪ ನಮಗೆ ಅಂತ. ಈ ಥರ ವಕ್ಫ್ ಪ್ರಾಪರ್ಟಿನಲ್ಲಿ ಮುಸಲ್ಮಾನರು ಯಾರು ಮಾಡ್ತಾನೆ ಇಲ್ಲ ಅಂತ ನಾನು ಹೇಳಲ್ಲ, ಕೆಲವರು ಮಾಡ್ತಿದ್ದಾರೆ. ಆದರೆ ಅದು ಬಿಟ್ಟು ಸ್ಕ್ಯಾಮ್ಸ್ ಮಾಡೋದಕ್ಕೆ ಈ ವಕ್ಫ್ ಪ್ರಾಪರ್ಟಿನ ಇಟ್ಕೊಳ್ಳೋದ್ರ ಬದಲು ನೀವು ಬನ್ನಿ,
ಈ ಥರ ಆಸ್ಪತ್ರೆಗಳು ಕಟ್ಟಿ, ಈ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಟ್ಟಿ, ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕೊಡಿ. ಈಗ ಇನ್ನೂ ಒಂದು ಇನ್ಸ್ಟಿಟ್ಯೂಷನ್ ಇದೆ ಸಿಟಿ ಸೆಂಟ್ರಲ್ನೇ, ಮುಸಲ್ಮಾನರು ಬಿಟ್ಟು ಬೇರೆ ಯಾರು ಹೋಗ್ತಾರಲ್ಲಿ ಕೊಟ್ಟು ಸೀಟೇ ಕೊಡಲ್ಲ. ಒಳ್ಳೆ ಕಾಲೇಜ್, ಒಳ್ಳೆ ಇನ್ಸ್ಟಿಟ್ಯೂಷನ್, ಅದು ಸೀಟ್ ಕೊಡಲ್ಲ ಅವರು. ಯಾಕೆ? ಯಾವುದೋ ಒಂದು ಲಿಮಿಟೆಡಲ್ಲಿ ಅವ್ರ ಮೈಂಡ್ಸೆಟ್ಟಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ನಾವು ಹೇಳೋದೇನು ಅಂದರೆ, ನೀವು ಓಪನ್ ಮಾಡಿ ಪ್ರತಿಯೊಬ್ಬರಿಗೂ ಕೊಡಿ. ನೀವು ಬೇಕಾ ಮುಸಲ್ಮಾನರಿಗೆ ಇನ್ನೂ ಕಡಿಮೆ ದರದಲ್ಲಿ ಕೊಡಿ, ಬೇರೆಯವ್ರಿಗೆ ಇನ್ನು ಸ್ವಲ್ಪ ಜಾಸ್ತಿ ದರದಲ್ಲೇ ಕೊಡಿ. ಆದ್ರೆ ಏನಂದ್ರೆ ನೀವು ಸಮಾಜಕ್ಕೆ ಉದ್ದೇಶನೇ ಹಾಳಾದಗ್ರಿ. ಮುಸಲ್ಮಾನರಿಗೆ ಇರೋದು ಆಯ್ತು, ಮುಸಲ್ಮಾನರಿಗೆ ಕೊಡ್ಲಿ, ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.